ಶುಭೋದಯ ಜ್ಯೋತಿಷ್ಯ ಹೇಗೂ ಉಂಟೆ 159 ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಮಲಾಕ್ಷಿ. ನಿಮಗೆ ಗೊತ್ತಿರೋ ಹಾಗೆ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಸಮಸ್ಯೆಗೆ ಯಾವುದೇ ರೀತಿ ಸಮಸ್ಯೆ ಇದ್ರೂ ಕೂಡ ಪರಿಹಾರವನ್ನ ಕಂಡುಕೊಳ್ಬಹುದು. ಜೊತೆಗೆ ನಿಮ್ಮ ಭವಿಷ್ಯ ಯಾವ ರೀತಿ ಇದೆ, ಇನ್ನು ನಮ್ಮ ಯಾವುದು, ಜೊತೆಗೆ ಲಕ್ಕಿ ಕಲರ್ ಯಾವುದು, ಯಾವ ಹೆಸರನ್ನ, ಯಾವ ಮೊಬೈಲ್ ನಂಬರ್ ಅನ್ನ ನಾವು ತಗೊಂಡ್ರೆ ತುಂಬಾ ಚೆನ್ನಾಗಿ ನಮಗೆ ಒಳ್ಳೇದಾಗತ್ತೆ ಅನ್ನೋಂಥದ್ರ ಬಗ್ಗೆ ತಿಳ್ಕೊಳ್ಬಹುದು. ಪ್ರತಿನಿತ್ಯದಾಗೆ ಇವತ್ತು ಕೂಡ ನಮ್ಮ ಜೊತೆ ಸಂಖ್ಯಾಶಾಸ್ತ್ರ ಬ್ರಹ್ಮ ಆರ್ಯವರ್ಧನ್ ಗುರೂಜಿ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಇವತ್ತು ಯಾವೆಲ್ಲ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ ಕೇಳೋಣಂತೆ. ಆರ್ಯವರ್ಧನ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮದ ತಾಯಿತ ಬೈತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನುವೆ ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀದೇ ನಮಸ್ತೆ. ಅರಿವಿಗೆ ಶರಣದೆ, ಗುರುಗೂ ಶರಣದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣದೆ, ಸಮಸ್ತ ಅಭಿಮಾನಿ ಕೂಡ ಶರಣದೆ. ಎಸ್, ಇವತ್ತು ಯಾವೆಲ್ಲ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಾ? ಇವತ್ತು ಭಯಂಕರ ಕೆಟ್ಟ ದಿನ. ಇವತ್ತು ಪ್ರಪಂಚದಲ್ಲಿ ಏನಾದ್ರು ಒಂದು ಕೆಟ್ಟದ್ದು ನಡಿಬೇಕು ಅನ್ನೋ ತರ ಇದೆ. ಹಾಗಾಗಿ ತುಂಬಾ ಹುಷಾರಾಗಿ ಹ್ಯಾಂಡಲ್ ಮಾಡಿ. 100% ತುಂಬಾ ಮಿರಾಕಲ್ ಡೇಟಾ ಬರ್ತು ಇವತ್ತು. ತುಂಬಾ ಕೆಟ್ಟ ಡೇಟಾ ಬರುತ್ತೆ. ಯಾಕಂದ್ರೆ ನ್ಯೂಮರಾಜಲ್ಲಿ 8 and 4 ಕಾಂಬಿನೇಷನ್ ತುಂಬಾ ಮಿರಾಕಲ್ ಆಗಿರುತ್ತೆ. ಹಾಗಾಗಿ 100% ಇವತ್ತು ಮ್ಯಾಚ್ ಕೂಡ ಇದೆ. ಇವತ್ತು ಯಾರು ಗೆಲ್ತಾರೆ ಅಂತ ಆಲ್ಮೋಸ್ಟ್ಲಿ ಬೆಂಗಳೂರು ಮೇಲೆ ಬಹಳ ಒಪ್ಪಿದೆ. ಆದ್ರೆ ಯಾವ ಆಪೋಸಿಟ್ ಟೀಮ್ ಯಾವ್ದು ಅಂತ ಗೊತ್ತಿಲ್ಲ ನನಗೆ ಇನ್ನೂ ಕನ್ಫರ್ಮ್ ಆಗಿ. ಆದ್ರೆ ತುಂಬಾ ಚೆನ್ನಾಗಿ ಇವತ್ತು ಬೆಂಗಳೂರಲ್ಲೇ ಕೂಡ ಏನು ಮ್ಯಾಚ್ ಇರ್ಬೋದು ಅಂತ ಹೇಳ್ತಾವ್ರೆ, ನೋಡ್ಬೇಕು. ಇವತ್ತು ತುಂಬಾ ಬ್ಯಾಡ್ ಡೇಟ್ ಅಂತ ಹೇಳುತ್ತೆ. ಅದ್ರ ನಕ್ಷತ್ರ ತುಂಬಾ ಚೆನ್ನಾಗಿದೆ. ಪುಬ್ಬ ನಕ್ಷತ್ರ ತುಂಬಾ ಪವರ್ಫುಲ್ ಅಂತ ನಕ್ಷತ್ರ, ತುಂಬಾ ಸಖತ್ ವೈಬ್ರೇಷನ್ ಇರೋಂಥ ನಕ್ಷತ್ರ. ಹಾಗಾಗಿ ಇವತ್ತು ಲಕ್ಕಿ ಡೇಟ್ ಯಾರ್ಯಾರಿಗಪ್ಪ ಒಳ್ಳೇದು. ಇವತ್ತು ತುಂಬಾ ಒಳ್ಳೆ ಬಣ್ಣ ಯೆಲ್ಲೋ ಮತ್ತೆ ಬ್ಲೂ ಮತ್ತೆ ವೈಟ್ ತುಂಬಾ ಸಖತ್ತಾಗಿ ಬರುತ್ತೆ. ರೆಡ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಇವತ್ತು ಬ್ಲಾಕ್ ಮತ್ತೆ ಆರೆಂಜ್ ಎರಡನ್ನ ಹಾಕ್ಬೇಡಿ, ಭಯಂಕರ ಡೇಂಜರ್ ಆಗುತ್ತೆ. ಬ್ಲಾಕ್ ಮತ್ತೆ ಆರೆಂಜ್ ಎರಡು ಮಿಕ್ಸ್ ಇದ್ರೆ ತುಂಬಾ ದೊಡ್ಡ ಅನಾಹುತ ಆಗುತ್ತೆ. ಇವತ್ತು 1-10-19 ದಿನ ಚೆನ್ನಾಗಿಲ್ಲ. 2-11-20-29 ದಿನ ತುಂಬಾ ಚೆನ್ನಾಗಿರುತ್ತೆ. 3-12-21-30 ಅವ್ರಿಗೂ ಚೆನ್ನಾಗಿರುತ್ತೆ. 4-13-22-31 ಚೆನ್ನಾಗಿಲ್ಲ. ಅದೇ ರೀತಿ 5-14-23 ತುಂಬಾ ಚೆನ್ನಾಗಿರುತ್ತೆ. 6-15-24 ಸಖತ್ತಾಗಿರ್ತೀರ. 5ನೇ ತಾರೀಕು ತುಂಬಾ ಚೆನ್ನಾಗಿರ್ತೀರ. ಇವತ್ತೇನೋ ಇವ್ರು ಆಡ್ಬೋದು ಅಂತ ಒಪಿನಿಯನ್ ಇದೆ. ಡೆವಿಲಿಯರ್ಸ್ ನೋಡೋಣ. ಡೆವಿಲಿಯರ್ಸ್ ಆರ್ಡರ್ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಮ್ಯಾಚ್ ಕುತೂಹಲ ಇರುತ್ತೆ, ನೋಡಕ್ ನಮಗೂ ಇಷ್ಟ ಆಗುತ್ತೆ. ಹಾಗಾಗಿ 100% ಅದಾದ್ಮೇಲೆ ಬರೋ ನಂಬರ್ 7, 16, 25 ಅದಕ್ಕೆ ತುಂಬಾ ಚೆನ್ನಾಗಿಲ್ಲ. ಹುಷಾರಾಗಿ ಹ್ಯಾಂಡಲ್ ಮಾಡ್ಬೇಕಾ ಬರುತ್ತೆ. ಅದೇ ರೀತಿಲಿ 7 ಆದ್ಮೇಲೆ 8 ಶನಿಗ್ರಹ 8, 17, 26 ತುಂಬಾ ಚೆನ್ನಾಗಿರುತ್ತೆ. 9, 18, 27 ತುಂಬಾ ಸಖತ್ ವೈಬ್ರೇಷನ್ ಆದಂತ ಡೇಟಾ ಬರ್ತಾ ಇರುತ್ತೆ. ಇವತ್ತು ಬಹಳ ವಿಶೇಷವಾಗಿ ಬಣ್ಣ ಬಂದು ಹೇಳಿದ್ದೀನಿ. ಮೊದಲಿಗೆ ಮೇಷರಾಶಿಗೆ ಇವತ್ತು ತುಂಬಾ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಮೇಷರಾಶಿಗೆ, ವೃಷಭ ರಾಶಿಗೂ ಚೆನ್ನಾಗಿದೆ, ಮಿಥುನ ರಾಶಿಗೂ ಕೂಡ ಟೈಮ್ ತುಂಬಾ ಚೆನ್ನಾಗಿದೆ. ಸಿಂಹ ರಾಶಿ ನಾಳೆ ತುಂಬಾ ಚೆನ್ನಾಗಿದೆ. ತುಲಾ, ಕಟಕ ರಾಶಿ ತುಂಬಾ ಚೆನ್ನಾಗಿದೆ. ಸಿಂಹ ರಾಶಿಗೆ ಮತ್ತೆ ಕನ್ಯಾ ರಾಶಿಗೆ ಟೈಮ್ ತುಂಬಾ ಚೆನ್ನಾಗಿಲ್ಲ. ಹುಷಾರಾಗಿ ಹ್ಯಾಂಡಲ್ ಮಾಡಿ. ನಿನ್ನೆ ಸುರೇಶ್ ರೇನ ಕೂಡ ಕನ್ಯಾ ರಾಶಿ, ಹಸ್ತ ನಕ್ಷತ್ರ, ಚಂದ್ರ 12ನೇ ಮೇಲಿದೆ. ಮನಸ್ಥಿತಿ ಸೇರಿರಲಿಲ್ಲ. ಗ್ರೌಂಡ್ ಅಲ್ಲಿ ಇದ್ರು ಕೂಡ ಬ್ಯಾಟಲ್ ರನ್ ಬರಲ್ಲ. ಖಂಡಿತ ಕೂಡ ಮನಸ್ಥಿತಿ ಸೇರುವಾಗ್ನಲ್ಲ ಅವ್ರಿಗೆ ತೊಂದರೆ ಆಯಿತು. ಅದೇ ರೀತಿಯಲ್ಲಿ 100% ತುಲಾ ರಾಶಿಗೆ ತುಂಬಾ ಸಖತ್ತಾಗಿದೆ. ವೃಶ್ಚಿಕ ರಾಶಿ ತುಂಬಾ ಚೆನ್ನಾಗಿದೆ. ಧನುಸು ರಾಶಿಗಿಂತ ಎಕ್ಸ್ಟ್ರಾರ್ಡಿನರಿ ಆಗಿದೆ. ಮಕರ ರಾಶಿಗೆ ಟೈಮ್ ಚೆನ್ನಾಗಿಲ್ಲ. ಈ ವರ್ಷ ಬರ್ಬತ್ತಾಗಿ ಹಾಳಾಗೋಗರೆ ಮಕರ ರಾಶಿ ಅವರು. ದಯವಿಟ್ಟು ಹೇಳ್ತಿದ್ದೀನಿ, ಸತ್ಯ ಇದು. ಮಕರ ರಾಶಿ ಎಲ್ಲ ಮಕಡೆ ಮಂಕೆತ್ತೀರ. 100% 100% ಸತ್ಯ. ಮಕರ ರಾಶಿಯಲ್ಲಿ ಈ ವರ್ಷ ಎಕ್ಕುಟ್ಟು ಹೋಗ್ಬಿಡ್ತೀರಾ. ತುಂಬಾ ಹುಷಾರಾಗಿರಿ. ದುಡ್ಡನ್ನ ಕಳ್ಕೊಂಡು ಬೀದಿ ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಖಂಡಿತ ಕೂಡ ಒಂದ್ ದಿವಸದಲ್ಲಿ ನಿಮ್ಮ ಲಕ್ಕು ಅನ್ಲಕ್ ಎಲ್ಲ ಚೇಂಜ್ ಆಗಲ್ಲ. ಈ ವರ್ಷ ಪೂರ್ತಿ ಚೆನ್ನಾಗಿಲ್ಲ. ನಾನು ಕೈ ಮುದ್ದು ಕೇಳ್ಕೊತಿದ್ದೀನಿ, ಹಣ ಕಳ್ಕೋಬೇಡಿ. ಯಾಕಂದ್ರೆ ಹಣ ಬಹಳ ಕಷ್ಟ ಸಂಪಾದನೆ ಮಾಡೋದು. ದಯವಿಟ್ಟು ಹಣ ಕಳ್ಕೊಬೇಡಿ. ಕುಂಭರಾಶಿ ಸೂಪರ್. ಕೊನೆಯದಾಗಿ ಮೀನರಾಶಿ ಟೈಮ್ ಚೆನ್ನಾಗಿಲ್ಲ. ಓಕೆ, ಸಂಪತ್ ಕುಮಾರ್ ಕರೆ ಮಾಡಿದ್ದಾರೆ, ಮಾತನಾಡಿಸೋಣಂತೆ. ಸಂಪತ್ ಕುಮಾರ್, ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ನಿಮ್ಮ ಹುಟ್ಟಿದ ದಿನಾಂಕ, ಸಮಯ ತಿಳಿಸ್ಕೊಡಿ ಸಂಪತ್. 13-12-1980. 13-12-1980. ಸಮಯ ರಾತ್ರಿ 10:30. ರಾತ್ರಿ 10:30 ಅಲ್ವಾ? ಹೌದು ಮೇಡಮ್. ಓಕೆ, ಮಾತನಾಡಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಸರ್, ಏನ್ ಕೇಳ್ಬೇಕಂತೀರಾ? ನಾನ್ ನಿಮ್ ಆಫೀಸಿಗೆ ಬಂದಿದ್ದೆ ಸರ್. ಸಂಪತ್ ಕುಮಾರ್ ಅಂತ. ನೀವು ನನ್ಗೆ ಸುರಂಜನ್ ಅಂತ ಹೆಸರು ಕೊಟ್ಟಿದ್ರಿ. ಅದೇ ಸರ್, ನಿಮ್ ಫೈಲ್ ಫಾಲೋ ಮಾಡ್ತಾ ಇದ್ದೀನಿ. ಅಲ್ಲಿ ನಿಮ್ದು ಎಲ್ಲ ಕೇಳಿದೆ. ಮತ್ತೆ ವ್ಯಾಪಾರದ ಬಗ್ಗೆ ಒಂದು ಕೇಳಲಿಲ್ಲ, ನಿಮ್ನ ಏನ್ ಬಿಸ್ನೆಸ್ ಮಾಡ್ಬೋದು ಅಂತ. ಸೂಪರ್. ಈಗ ಏನ್ ಮಾಡ್ತಾ ಇದೀರಾ? ಅದೇ ಬಿಸ್ನೆಸ್ ಸರ್, ಸ್ಟೋನ್ ವ್ಯಾಪಾರ ಹೇಳಿದ್ನಲ್ಲ ಸರ್. ಸ್ಟೋನ್? ಹಾ. ಎಲ್ಲಿ ವ್ಯಾಪಾರ ಮಾಡ್ತೀರಾ ಸ್ಟೋನ್? ನಾವ್ ಇಲ್ಲೇ ಜ್ಯುವೆಲರಿ ಶಾಪ್ಗೆ ಹೋಲ್ಸೇಲ್ ಕೊಡ್ತಾ ಇದ್ದೀನಿ. ಜ್ಯುವೆಲರಿ ಶಾಪ್ಗಳಿಗೆ ಹೋಲ್ಸೇಲ್ ಕೊಡೋದು. ಹೌದಾ? 100% ನಿಮ್ ಜಾತಕ ಬಹಳ ವಿಶೇಷ. ಕುಂಭರಾಶಿ ಶತಭಿಷ ನಕ್ಷತ್ರದಲ್ಲಿ ಹುಟ್ಟಿದ್ರಾ? ಹೌದು ಸರ್, ಹೌದು. ಹಾಗಾಗಿ ನಮ್ದೇ ನಕ್ಷತ್ರದಲ್ಲಿ ಹುಟ್ಟುಬಿಟ್ಟಿದ್ರಾ? ಹೌದು ಸರ್, ಬಂದಿದ್ನಲ್ಲ ಸರ್ ನಿಮ್ಮ ಆಫೀಸ್ಗೆ. ನಾವು ಸೂಪರ್ ಸರ್. ನಮ್ಮ ಆಫೀಸಿಗೆ ದೇವರೇ ಬಂದಿರ್ತಾರೆ. ನೀವು ಬಂದಿರಲ್ವಾ? ಬಹಳ ನಂಬಿಕೆ ಇದೆ. ಹಲೋ, ಹತ್ತಿ ಮರ, ಅರಳಿ ಮರ ಇಡಿ ಅಂತ ಹೇಳಿದ್ರಲ್ಲ, ಅದು ಇಟ್ಟರೆ ಸರ್ ಒಣಗೋಗುತ್ತೆ ಮನೆಯಲ್ಲಿ.
ಸ್ವಲ್ಪ ದೃಷ್ಟಿ ಆಗಿತ್ತು ಅಂತ ಅರ್ಥ. ನೀರು ಬಾಗಿಲು ನಿಂಬೆಹಣ್ಣು ತಂದು ಕಟ್ಟಿ ಒಂದ್ಸರಿ ಮೇಚೇರಿ ಭದ್ರ ಕಳೆಯಮ್ಮ ಇಲ್ಲ ಬನಶಂಕರಮ್ಮ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು 150 ನಿಂಬೆಹಣ್ಣು ಹಾಕಿಬಿಟ್ಟು ಆರನ್ನ ಪೂಜೆ ಮಾಡಿ ಮನೆ ತಂದಾಕಿ ತುಂಬಾ ದೃಷ್ಟಿ ನಿವಾರಣೆ ಆಗುತ್ತೆ. 100% ನಿಮ್ ಜಾಗದಲ್ಲಿ ಎಲ್ಲ ಒಳ್ಳೆ ಗ್ರಹಗಳು ಕೂಡ ಬಲವಾಗಿದ್ದಾರೆ. 9ನೇ ತಿಂಗಳಿಂದ ನಿಮ್ ಟೈಮ್ ತುಂಬಾ ಚೆನ್ನಾಗುತ್ತೆ. ಇವಾಗ ದಶೆ ಯಾವ್ದು ನಡೀತಿದೆ ಗೊತ್ತಾ ನಿಮ್ಗೆ? ಅದೇ ರವಿ ದಶೆ ಅಂತ ಹೇಳುದು. ಇಲ್ಲ ಶನಿ ದಶೆ ನಡೀತಾ ಇದೆ. ಬಹಳ ವಿಶೇಷವಾಗಿ ಶನಿ ದಶೆ ಬಹಳ ಪವರ್ಫುಲ್. ಶನಿ ದಶೆ ಶುಕ್ರ ಭಕ್ತಿ. ಇವಾಗ ನಿಮ್ ಟೈಮ್ ತುಂಬಾ ಚೆನ್ನಾಗಿ ಆಗ್ತೀರಾ. 9ನೇ ತಿಂಗಳಿಂದ ನಿಮ್ ಟೈಮ್ ತುಂಬಾ ಸಖತ್ತಾಗಿರ್ತೀರಾ. ತುಂಬಾ ಒಳ್ಳೆ ಶಿವಫಲವನ್ನು ಕಾಣ್ತೀರಾ. ತುಂಬಾ ಒಳ್ಳೇದಾಗುತ್ತೆ. ಒಳ್ಳೇದಾಗಲಿ ಸರ್. ಸಂಪತ್ ಕುಮಾರ್ ಅವರೇ, ಧನ್ಯವಾದ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ. ಇನ್ನು ಆರ್ಯವರ್ಧನ್ ಅವರು ಹೇಳಿದ್ರು ಅದೇ ರೀತಿಯಾಗಿ ಮಾಡಿ, ಖಂಡಿತವಾಗ್ಲೂ ಕೂಡ ಒಳ್ಳೇದಾಗುತ್ತೆ. ಇನ್ನು ಆರ್ಯವರ್ಧನ್ ಅವರೇ, ಯಾವಾಗ್ಲೂ ನಾವು ಮಾತನಾಡ್ತಾ ಇರ್ತೀವಿ ನಿಂಬೆ ಹಣ್ಣಿನ ಒಂದು ಮಹತ್ವ ಜಾಸ್ತಿ ಇರುವಂತದ್ದು. ಯಾರಿಗೇನಾದ್ರೂ ದೃಷ್ಟಿ ಆಗಿರಬಹುದು ಅಥವಾ ಬೇರೆ ಒಂದು ಕೆಡುಕಾಗಿರಬಹುದು, ನಿಂಬೆ ಹಣ್ಣಿನ ಆಹಾರವನ್ನ ಹಾಕಿದ್ರೆ ಅದು ಸರಿ ಹೋಗುತ್ತೆ ಅನ್ನುವಂಥದ್ದು. ಈಗ ನೋಡಿ, ಮನೆಯಲ್ಲಿ ಬಹಳ ವಿಶೇಷವಾಗಿ ಮನೆ ಬಾಗಿಲಿಗೆ ಇವಾಗ, ಯಾಕಂದ್ರೆ ಮುಂಚೆ ಒಬ್ಬೊಬ್ಬ ವ್ಯಕ್ತಿ ಅವ್ರವ್ರೆ ನಿಂಬೆಹಣ್ಣು ಇಟ್ಕೋದ್ರು, ಕ್ಯಾಶ್ ಅಲ್ಲಿ ಇಡೋರು, ಈ ಲೋಟದಲ್ಲಿ ನೀರಿಟ್ಬಿಟ್ಟು ಒಳಗಡೆ ಹಾಕೋರು, ಇದೆಲ್ಲ ಸಹಜವಾಗಿತ್ತು. ಅದು ನಿಮ್ಮ ಮನೆ ಬಾಗಿಲಲ್ಲಿ ಆಗ್ತಾಗ ಏನಾಗುತ್ತೆ, ಆ ನೆಗೆಟಿವ್ ಎನರ್ಜಿನ ನಿಮ್ಮ ಮನೆ ಒಳಗಡೆ ಬಿಡಲ್ಲ. 100% ಏನೇನು ನೆಗೆಟಿವ್ ಇದ್ರೂ ಕೂಡ ಆಚೆ ತಂದು ಹಾಕುತ್ತೆ. 100% ನೋಡಿ, ನಿಮ್ಮ ಮನೇಲಿ ಏನೇ ಒಂದು ತಿಂದ್ಬಿಟ್ಟು ಆಚೆ ತಂದ ಹೆಸರು ಅದು ನಾಯಿ ಅಲ್ಲಿ ಓಡ್ ಬಂದು ತಿಂದ್ಬಿಡುತ್ತೆ. ಅದೇ ರೀತಿಯಲ್ಲಿ ನಿಮ್ಮ ಮನೆ ಬಾಗಿಲಲ್ಲಿ ದಯವಿಟ್ಟು ನಿಮ್ಮ ಇಷ್ಟವಾದ ಅಮ್ಮನವ್ರ ದೇವಸ್ಥಾನದಲ್ಲಿ, ಯಾವುದೇ ಆದ್ರೂ ಅಮ್ಮನವ್ರ ದೇವಸ್ಥಾನಕ್ಕೆ ಒಂದು ನಿಮ್ಮ ಲಕ್ಕಿ ನಂಬರ್ ನಿಂಬೆಹಣ್ಣನ್ನ ದೇವರಿಗೆ ಹಾರ ಹಾಕಿ ತಗೊಬಂದು ನಿಮ್ಮ ಮನೆ ಬಾಗಿಲಿಗೆ ಹಾಕಕ್ಕೆ ಸ್ಟಾರ್ಟ್ ಮಾಡಿ ಒಂದು 4-5 ಅಮಾವಾಸ್ಯೆ ಪೌರ್ಣಮಿನ ನೀವು ಅಟೆಂಡ್ ಮಾಡಿ, ನಿಮ್ಮ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗ್ತವೆ. ಈಗ ಮತ್ತೊಬ್ರು ಕಾಲರ್ ಇದ್ದಾರೆ, ರಾಜೇಂದ್ರಪ್ಪ ನಮಸ್ತೆ. ಅಲ್ಲ, ಮಾತಾಡ್ಬೇಕಿತ್ತಮ್ಮ ಸರ್. ಮಾತನಾಡಿ ಸರ್. ನಮಸ್ಕಾರ. ನಮಸ್ಕಾರ ಸರ್, ನಾನು ರಾಜೇಂದ್ರಪ್ಪ ಅಂತ ಮಾತಾಡ್ತಿದ್ದೀನಿ. ಸರಿ, ಯಾರ ಬಗ್ಗೆ ಕೇಳ್ಬೇಕು ಸರ್? ನನ್ನ ಮಗನ ಬಗ್ಗೆ ಕೇಳ್ಬೇಕಿತ್ತು ಸರ್. ನನ್ನ ಮಗ ರಘುಶಂಕರ್ ಅಂತ. ಅವನು 29/4/1984 ಹುಟ್ಟಿದ್ದಾನೆ. 29/4/1984 ಅಲ್ವಾ? 84. ಓಕೆ. ಸಮಯ ರಾತ್ರಿ 11:10. ರಾತ್ರಿ 11:10. ಹೌದು. ಓಕೆ ರಾಜೇಂದ್ರಪ್ಪ, ಕೇಳಿ. ಒಂದು ಮಾತಾಡಿ ಸರ್. ಹಲೋ ಸರ್, ಕೇಳಿಸ್ತಿದೆ, ಮಾತಾಡಿ ಸರ್. ಹಲೋ ಹೇಳಿ ಸರ್. ಸರ್ ಕೇಳಿಸ್ತಿದೆ. ಏನ್ ಮಾಡ್ತಾರ ಮಗ? ಈಗ ಒಂದು MSc ಬಯೋಟೆಕ್ನಿಕಲ್ ಆಗಿದೆ ಸರ್. ಅವನು ಯಾವ ಕೆಲಸದಲ್ಲೂ ಸರಿಯಾಗಿ ನಿಂತು ಕೆಲಸ ಮಾಡ್ತಾ ಇಲ್ಲ. ಏನೋ ಬಿಸ್ನೆಸ್ ಮಾಡಕ್ ಹೋದ, ಅಲ್ಲಿ ಲಕ್ಷಾಂತರ ರೂಪಾಯಿ ಎಲ್ಲ ಲಾಸ್ ಆಯ್ತು. ಈಗ ಯಾವ್ದೋ ಒಂದು ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ, ಅದೇನಂತ ಕೆಲಸ ಇಲ್ಲ. ನಾವು ಬಹಳ ಅವನ ಬಗ್ಗೆ ಆಸೆ ಇಟ್ಕೊಂಡಿದ್ವಿ, ಏನು ಆಗ್ತಾ ಇಲ್ಲ. ಮದುವೆನೂ ಆಗ್ತಾ ಇಲ್ಲ. ಈಗಾಗಲೇ ಅವನಿಗೆ 32 ವರ್ಷ ಆಗ್ತಾ ಬಂತು. ಅದ್ರ ಬಗ್ಗೆ ಕೇಳೋಣ ಅಂತ ಬಂದಿದ್ದೆ ಸರ್. ಯಾವ ಏರಿಯಿಂದ ಕರೆ ಮಾಡಿದ್ರಾ? ಇಲ್ಲಿ ನಾಗರಬಾವಿ ಸರ್. ಬಹಳ ವಿಶೇಷವಾಗಿ ನಾಗರಬಾವಿ. ಬಹಳ ಇವಾಗ ಚಂದ್ರ ಬೇರೆ 8ನೇ ಮನೆ ಇದ್ದಾನೆ. ಚಂದ್ರ ದಶೆ ಒಂದ್ ಸ್ವಲ್ಪ ಮಿರಾಕಲ್ ಆಗ್ತೈತೆ ನೋಡಿ ಸರ್. ಇಲ್ಲಿ ಬಹಳ ಸಕ್ಸಸ್, ಜಾತಕ ಚೆನ್ನಾಗಿದೆ. ನೀವು ಏನೇ ಆಗ್ಲಿ ಕುಗ್ಗಕ್ಕೆ ಹೋಗ್ಬಾರ್ದು. ಅದು ತುಂಬಾ ಚೆನ್ನಾಗಿರೋದ್ರಿಂದ ಇಲ್ಲೇನಾಗುತ್ತೆ, ಯಾವಾಗಲೂ 29ನೇ ತಾರೀಕು ಮಿರಾಕಲ್ ಆಗುತ್ತೆ. ನಿಮ್ಮ ಮಗನಿಗೆ ತುಂಬಾ ಲಕ್ಕಿ ನಂಬರ್ ಅಂತ ಬಂದಾಗ ಎಲ್ಲಾ ನಂಬರ್ನ ಫಾಲೋ ಮಾಡೋ ನಂಬರು 3 ಮತ್ತು 5ನ ಸಖತ್ ಫಾಲೋ ಮಾಡಕ್ ಹೇಳಿ. ಲಕ್ಕಿ ಡೇಟ್ ಬಂದು 3, 6 ಮತ್ತೆ 5, 7 ತುಂಬಾ ಲಕ್ಕಿ ಡೇಟ್ ನೋಡಿ. ನಿನ್ನೆಲ್ಲೂ ಕೂಡ ಶಾರುಖ್ ಖಾನ್ ನೋಡಿ 2ನೇ ತಾರೀಕು 11, ನಿನ್ನೆ 7. ನಾನು ಹೇಳಿದ್ದೆ ಶಾರುಖ್ ಖಾನ್ ತುಂಬಾ ಲಕ್ ಇದೆ, ಆ ಲಕ್ ಅವ್ರನ್ನ ಗೆಲ್ಲಿಸ್ಬೋದು ಅಂತ ಹೇಳಿದೆ. 100% ನೋಡಿ, ಅದೇ ತರ ತಿರುಗಿಬಿಡ್ತು. ಶಾರುಖ್ ಖಾನ್ಗೆ ಜಾಸ್ತಿ ಲಕ್ ಇರೋದು ಶಾರುಖ್ ಖಾನ್ಗೆ ಇದೆ ಅಂತ ಹೇಳಿದೆ. 100% ಈ ಒಂದು ವೈಬ್ರೇಷನ್ 5 ಅಲ್ಲಿ ಮತ್ತೆ 3 ಅಲ್ಲಿ ನೇಮ್ ನಂಬರ್, ಅಕೌಂಟ್ ನಂಬರ್, ಗಾಡಿ ನಂಬರ್ ಇಟ್ಕೊಳಕ್ ಹೇಳಿ. ತುಂಬಾ ಸಕ್ಸಸ್ ಅನ್ನ ಕಾಣ್ತಾರೆ. ಆಮೇಲೆ ಜಾತಕ 100% ಚೆನ್ನಾಗಿದೆ. ಒಂದೇ ಒಂದು ಕನಕ ಪುಷ್ಯರಾಗನ ಮತ್ತೆ ಒಂದು ಮಾಣಿಕ್ಯನ $2 ಹೇಳಿ. ಮಾಣಿಕ್ಯ ಕನಕ ಪುಷ್ಯರಾಗ ತುಂಬಾ ವೈಬ್ರೇಷನ್ ಬರುತ್ತೆ. ಇವ್ರ ಜಾತಕದಲ್ಲಿ ಯೋಗ ಇರೋದು ಒಂದು ಕುಂಭಕೋಣಮಲ್ಲಿ, ಒಂದು ಗುರು ಟೆಂಪಲ್, ಒಂದು ರವಿ ಟೆಂಪಲ್. ಇವೆರಡು ಹೋಮನ ಇಲ್ಲ ಶಾಂತಿನ ಇಲ್ಲ ಅಂದ್ರೆ ದೇವ್ರ ದರ್ಶನ ಮಾಡಕ್ ಹೇಳಿ. ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಇವರ ಫೇವರೆಟ್ ನಕ್ಷತ್ರ ಬಂದು ತುಂಬಾ ಡೇಂಜರ್ ನಕ್ಷತ್ರ. ಇಲ್ಲೇನಾಗುತ್ತೆ, ಬಹಳ ವಿಶೇಷವಾಗಿ ನಾವು ಜ್ಯೋತಿಷದಲ್ಲಿ ಸಂಪತ್ತಾರೆ ಅಂತ ಹೇಳ್ತೀವಿ. ಆದ್ರೂ ಕೂಡ ಇವ್ರಿಗೆ ಸಂಪತ್ತಾರೆ ಇವ್ರಿಗೆ ವರ್ಕ್ ಆಗಲ್ಲ ನೋಡಿ. ನಿನ್ನೆ ಅಶ್ವಿನಿ ಮಕ ಮೂಲ ನಕ್ಷತ್ರ ನಾವು ಜ್ಯೋತಿಷದಲ್ಲಿ ಸಂಪತ್ತಾರೆ ಅಂತ, ಈ ಸಂಪತ್ತಾರೆ ವರ್ಕ್ ಆಗಲ್ಲ. ನಿನ್ನೆ ತುಂಬಾ ವರ್ಕ್ ಆಗಿದ್ದು ಗಂಭೀರಿಗೆ ಸಂಪತ್ತಾರೆ. ನಿನ್ನೆ ಅವನು ಸಂಪತ್ತಾರೆ ತುಂಬಾ ಸಖತ್ತಾಗಿತ್ತು, ತುಂಬಾ ಒಳ್ಳೇದಾಯ್ತು. ಹಾಗಾಗಿ ನಿಮ್ಮ ಮಗನಿಗೆ ಸಂಪತ್ತಾರೆ ಯಾವುದೇ ಕಾರಣಕ್ಕೂ ವರ್ಕ್ ಆಗಲ್ಲ. ಸಂಪತ್ತಾರನ್ನ ಫಾಲೋ ಮಾಡಬಾರ್ದು. ಹಾಗಾಗಿ ನಿಮ್ಮ ಮಗನಿಗೆ ಇಲ್ಲಿ ವಿಶೇಷವಾಗಿ ಏನಾಗುತ್ತೆ, ನಿಮ್ಮ ಮಗನಿಗೆ ಸಾಧಕ ತಾರನು ಕೂಡ ರಿಸಲ್ಟ್ ಇಲ್ಲ.
ನೋಡಿ, ಜ್ಯೋತಿಷಲ್ಲಿ ಎರಡು ತುಂಬಾ ಒಬ್ಬ ಮನುಷ್ಯನಿಗೆ 20 ನಕ್ಷತ್ರದಲ್ಲಿ 6 ನಕ್ಷತ್ರ ಉದ್ಧಾರ ಮಾಡಬೇಕು. ಆದ್ರೆ ಸಂಪತ್ತಾರೆ ಸಾಧಕತಾರೆ ಎರಡೂ ವರ್ಕ್ ಆಗಲ್ಲ. ನಿಮ್ಮ ಮಗನಿಗೆ ಎರಡು ಅಟ್ ಅಂಡ್ ಟೈಮ್ ಲಾಕ್ ಆಗಿದೆ. ಹಾಗಾಗಿ ಜೂನ್ದಲ್ಲಿ ಇವರು ಮುರೇಶ್ವರ ಚಿತ್ತ ನಕ್ಷತ್ರವನ್ನ ಫಾಲೋ ಮಾಡಬಾರ್ದು. ಮತ್ತೆ ತರ ಅಶ್ವಿನಿ ಮಕ ಮೂಲ ನಕ್ಷತ್ರ ಹೆವಿ ಫಾಲೋ ಮಾಡಿದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅವೆರಡನ್ನೂ ಕೂಡ ನೀವು ಅವ್ರು ಫಾಲೋ ಮಾಡಬಾರ್ದು. ತುಂಬಾ ಫಾಲೋ ಮಾಡ್ಬೇಕಾದ್ರೆ ನಕ್ಷತ್ರಗಳನ್ನ ಬರ್ಕೊಳ್ಳಿ. ಪುಷ್ಯ, ಅನುರಾಧ, ಉತ್ತರಾಭಾದ ನಕ್ಷತ್ರನ ಹೆಚ್ಚಾಗಿ ಫಾಲೋ ಮಾಡಕೊಳ್ಳಿ. ಇವರ ಪ್ರಾಬ್ಲಮ್ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ, 100% ಕ್ಲಿಯರ್ ಆಗುತ್ತೆ. ಅದೇ ರೀತಿಯಲ್ಲಿ ಪುನರೋಸು, ವಿಶಾಖ, ಪೂರ್ವಭಾದ ನಕ್ಷತ್ರಗಳನ್ನ ದಯವಿಟ್ಟು ಬರ್ಕೊಳ್ಳಿ, ತುಂಬಾ ರಿಸಲ್ಟ್ ಬರುತ್ತೆ. ಅದಾದ್ಮೇಲೆ ಕೃತಿಕಾ, ಉತ್ತರಾಷಾಢ ನಕ್ಷತ್ರ, ಇಷ್ಟು ನಕ್ಷತ್ರಗಳನ್ನ ನಾನು ಹೇಳಿ ಡೇಟ್ ಅನ್ನ ಫಾಲೋ ಮಾಡಕ್ ಹೇಳಿ. ನಿಮ್ಮ ಮಗ ಈ ವರ್ಷ ಕಳೆದ ಮೇಲೆ ನೆಕ್ಸ್ಟ್ ವರ್ಷ ಆದ್ಮೇಲೆ ಈ ವರ್ಷದಲ್ಲಿ ನೀವು ಬೇಕಾದ್ರೆ 9ನೇ ತಿಂಗಳ ಮದುವೆನ ಫಿಕ್ಸ್ ಮಾಡ್ಕೋಬಹುದು. 100% ಶುಭ ಫಲವನ್ನು ಕಾಣ್ತೀರಾ. ಅದಾದ್ಮೇಲೆ ಜಾತಕ ತುಂಬಾ ಚೆನ್ನಾಗಿದೆ. ನಾನು ಹೇಳಿದ ಇಷ್ಟು ಫಾಲೋ ಮಾಡಿ ಸಾಕು. 2018 ಬಹಳ ವಿಶೇಷವಾಗಿ 2019 ನಿಮ್ಮ ಮಗನ ಲೈಫು ವೆಲ್ಲುಡ್ ಸೆಟ್ಲ್ ಆಗ್ತಾರೆ. ಬರ್ದಿದ್ದು ಕೇಳಿ. ಮದುವೆ ಮಾತ್ರ ಈ ವರ್ಷನೇ ಫಿಕ್ಸ್ ಮಾಡಿ ಮುಂದಿನ ವರ್ಷ ಅಂತ ಚೆನ್ನಾಗಿ. ಅದಕ್ಕೆ ನೆಕ್ಸ್ಟ್ ವರ್ಷದಿಂದ ಆಚೆಗೆ ಜಾತಕನ ಯಾರ ಕೈಲೂ ಮುಟ್ಟಕ್ಕಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿದೆ. ನಾನು ಹೇಳಿದ ಇಷ್ಟು ಮಾಡಿ ಖಂಡಿತ ಕೂಡ ಇನ್ನೆಲ್ಲೂ ಜೋರಿಸೇನು ಖರ್ಚು ಮಾಡೋದು ಬೇಕಾಗಿಲ್ಲ. ಧನ್ಯವಾದ ರಾಜೇಂದ್ರಪ್ಪ ಅವರೇ, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ರಿ. ಇನ್ನು ಆರ್ಯವರ್ಧನ್ ಅವರು ಹೇಳ್ತಾ ಇದ್ರು ಯಾವೆಲ್ಲ ರೀತಿಯಾಗಿ ನೀವು ಪರಿಹಾರಗಳನ್ನ ಪಾಲನೆ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಅದೇ ರೀತಿಯಾಗಿ ಮಾಡಿ ಖಂಡಿತವಾಗ್ಲೂ ನಿಮ್ಮ ಮಗನಿಗೆ ಕಂಕಣ ಬಲ ಕೂಡಿ ಬರುತ್ತೆ, ಜೊತೆಗೆ ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಈಗ ಕಾರ್ಯಕ್ರಮದಲ್ಲಿ ಒಂದು ವಿರಾಮದ ನಂತರ ಮತ್ತಷ್ಟು ವಿಚಾರಗಳು. ಬ್ರೇಕ್ ಆದ್ಮೇಲೆ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇನ್ನು ಆರ್ಯವರ್ಧನ್ ಅವರೇ, ನಿಂಬೆಹಣ್ಣಿನ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಎಷ್ಟೋ ಜನಕ್ಕೆ ಅದನ್ನ ಯಾವ ರೀತಿ ಹಾಕಬೇಕು, ಯಾವ ರೀತಿ ಅದನ್ನ ಯೂಸ್ ಮಾಡಬೇಕು ಅನ್ನೋದೇ ಗೊತ್ತಿರಲ್ಲ. ಸೊ ಸ್ವಲ್ಪ ಹೇಳ್ಕೊಟ್ರೆ ಸೊ ಅವ್ರಿಗೂ ಕೂಡ ಬಹಳ. ನೋಡಿ, ಇಲ್ಲೇನಾಯ್ತು, ನಾನು ಮತ್ತೆ ಸತೀಶ್ ಬಹಳ ವಿಶೇಷವಾಗಿ ತುಂಬಾ ಆತ್ಮೀಯವಾಗಿರೋದು. ಅವರು ಒಬ್ಬರನ್ನ ಸೋಮವಾರಪೇಟೆ ಕಡೆ ಯಾರೋ ಬಂದಿದ್ರು, ದಿನೇಶ್ ಅಂತ. ಆ ದಿನೇಶನ್ನ ಅವರೇ ಕರ್ಕೊ ಬಂದಿದ್ರು. ಅವರೇನೆ ಪಾಪ ಅವರು ಡ್ರೈವಿಂಗ್ ಮಾಡಲ್ಲ, ಹಾಗಾಗಿ ಅವರು ಬಂದಿದ್ರು. ದಿನೇಶ್ಗೆ ಯಾವಾಗಲೂ ಕಾಲ್ ನೋವಂತೆ, ಯಾವಾಗಲೂ ವಿಪರೀತ ಕಾಲ್ ನೋವು. ಹಾಗಾಗಿ ವಿಪರೀತ ಕಾಲ್ ನೋವಿತ್ತು. ಆಮೇಲೆ ಆ ಕಾಲ್ ನೋವು ಭಯಂಕರವಾಗಿತ್ತಂತೆ. ಗೊತ್ತಿಲ್ಲ. ನಾನು ಮೇಚೇರಿ ಭದ್ರಕಳೆ ಮಂಟಪಲ್ಗೆ ಕರ್ಕೊ ಹೋಗಿದ್ದೆ. ನಾನು ಅವರು 3 ಜನ ಹೋಗಿದ್ರು. ಅವಾಗ ಅವ್ರಿಗೆ ಕೂರಕ್ಕೂ ಆಗ್ತಿರಲ್ಲ. ಅಂದ್ರೆ ದಪ್ಪ ಆಗಿದ್ರು, ನಮ್ಗಿಂತ ದಪ್ಪ ಇದ್ರು ಅನ್ಸುತ್ತೆ. ಕೂರಕ್ಕೂ ಆಗದಲ್ಲೇ ಸುಮ್ಮನೆ ಎದ್ದೋಡಾಡ್ತಿದ್ರು. ಕೊನೆಗೆ ಒಂದು ಅಭಿಷೇಕವನ್ನೆಲ್ಲ ಮುಗಿಸಿ ಆ ನಿಂಬೆಹಣ್ಣರೆಲ್ಲ ಮನೆ ತಂದು ಹಾಕಿದ್ಮೇಲೆ ನಿನ್ನೆ ಬಂದಿದ್ರು. ನಿನ್ನೆಲ್ಲ ಮೊನ್ನೆ ನನ್ನ ಆಫೀಸಿಗೆ ಬಂದಿದ್ರು. ಸರ್, ನನಗೆ ವಿಪರೀತ ಕಾಲು ನೋವು ಬಾಧೆ ಇತ್ತು ಸರ್. ನನಗೆ ಅದು ಇವಾಗ ಎಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ. ಇವಾಗ ನಂಗೆ ತುಂಬ ಹ್ಯಾಪಿ ಆಗಿದ್ದೀನಿ, ಕಾಲು ನೋವೆಲ್ಲ ಹೋಯ್ತು ಅಂದರು. ನಾನು ಹೇಳಿದೆ ಆ ಅಮ್ಮನ ಅನುಗ್ರಹ ಕಣಪ್ಪ ಅಂತ. ಯಾಕಂದ್ರೆ ದೇವ್ರನ್ನ ಆರಾಧನೆ ಮಾಡಿದ್ರೆ ಮನಸ್ಸು ಕಂಟ್ರೋಲ್ಗೆ ಬರುತ್ತೆ. ಖಂಡಿತ ಕೂಡ ಲಕ್ಕಿಂತಲೂ ಕೂಡ ಮನಸ್ಸು ಕಂಟ್ರೋಲ್ಗೆ ಬರುತ್ತೆ. ಆ ಕಂಟ್ರೋಲ್ ಬಗ್ಗೆ ಮಾತಾಡ್ತೀವಿ. ಮನುಷ್ಯನ ಮನಸ್ಸನ್ನ ಯಾವ ರೀತಿ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಅದನ್ನ ತಿಳಿಸ್ಕೊಡ್ತಾರೆ ಆರ್ಯವರ್ಧನ್ ಅವರು. ಅದಕ್ಕೂ ಮೊದಲು ಒಬ್ರು ಕರೆ ಮಾಡಿದ್ದಾರೆ, ಮಾತನಾಡ್ಸೋಣಂತೆ. ಶೋಭಾ, ನಮಸ್ತೆ ಮಾ. ನಮಸ್ಕಾರ. ಹೇಳಿಮ್ಮ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳ್ಬೇಕಾಗಿತ್ತು. ಅವರ ಹುಟ್ಟಿದ ದಿನಾಂಕ, ಸಮಯ. ನನ್ನ ಮಗನ ಬಗ್ಗೆ ಕೇಳ್ಬೇಕಾಗಿತ್ತು. ಓಕೆ ಮಾ, ಹುಟ್ಟಿದ ದಿನಾಂಕ ಹಾಗೆ ಸಮಯ ತಿಳಿಸ್ಕೊಡಿ. 15/6. 15/6/2009. 2009. ಸಮಯ ರಾತ್ರಿ ಸಾಯಂಕಾಲ 7:30. ಸಾಯಂಕಾಲ 7:30 ಅಲ್ವಾ? ಓಕೆ, ಏನ್ ಕೇಳ್ಬೇಕಿತ್ತು ಕೇಳಿ. ಅವನ ಬಗ್ಗೆ ಕೇಳ್ಬೇಕಾಗಿತ್ತು. ಅವನ ಹೆಸರು ಅದು ಸರಿಯಾಗಿದೆ ಅಂತ. ಅಮ್ಮ ನಮಸ್ಕಾರ. ನಮಸ್ಕಾರ ಸರ್. ಎಲ್ಲಿಂದ ಕರೆ ಮಾಡ್ತಾ ಇದ್ರಾ? ಹುಬ್ಳಿಯಿಂದ. ಸೂಪರ್. ಹುಬ್ಳಿ ಕ್ಲಾಸ್ ಎಲ್ಲ ಮಾಡ್ಬಿಟ್ಟು ಬಂದೆ ನಾನು. ಹೌದು, ನಮ್ದು ಹುಬ್ಳಿ ಪಕ್ಕ ಒಂದ್ ಹಳ್ಳಿ. ಏನ್ ಕೇಳ್ಬೇಕಂತೀರ ಮಗು ಬಗ್ಗೆ? ಅವನಿಗೆ ಹೆಸರು ಸರಿಯಾಗಿದೆಯಾ? ಅವನ ನಾಳೆ ಅವನ ಇದು ಹೆಂಗಿರುತ್ತ? ಏನ್ ಹೆಸರಿಟ್ಟಿದ್ದೀರಾ? ಆದಿತ್ಯ ಅಂತ. ಆದಿತ್ಯ ನೇಮ್ ಚೆನ್ನಾಗಿಲ್ಲ. ಹೌದ್ರ? ಏನಿರ್ಬೇಕಾಗುತ್ತೆ? ಆದಿತ್ಯ ಬೇಡ. ನನ್ನ ತಗರ ಆದಿತ್ಯ ಒಳ್ಳೆ ನೇಮಲ್ಲ. ಆದಿತ್ಯ 17 ಬರುತ್ತೆ ಕೌಂಟ್ ಬರೆದ್ರೆ, ಮತ್ತೆ 12 ಕೂಡ ಆಗುತ್ತೆ. ಹಾಗಾಗಿ ಹೆಚ್ಚಾಗಿ ಬರ್ದಾಗ 17 ಆಗುತ್ತೆ, ಹೆಚ್ಚಾದ್ರೆ 12 ಆಗುತ್ತೆ. ಹಾಗಾಗಿ ಆದಿತ್ಯನ ತೆಗೆದಾಕಿ. ಜಾತಕ ಬಹಳ 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 ಚೆನ್ನಾಗಿದೆ. ತುಂಬಾ ಅಂದ್ರೆ ತುಂಬಾ ಕೈ ಮುಗಿಬೇಕು, ಅಷ್ಟು ಸಖತ್ತಾಗಿದೆ. ಆದಿತ್ಯನ ಚೇಂಜ್ ಮಾಡಿ ನೇಮನ್ನ. ನೀವೊಂದು ಹೆಸರು ಹೇಳ್ರಿ ಗುರುಜಿ. ಹೌದಾ, ಇಟ್ಬಿಡ್ತೀರಾ ನಾನು ಕೊಟ್ರೆ? 100%. ತುಂಬಾ ದಿನದ ನಿಮ್ ಕಾರ್ಯಕ್ರಮ ನೋಡ್ತಾ ಇದ್ವಿ. ಹೌದಾ, ಏನ್ ಅನ್ಸುತ್ತೆ? ತುಂಬಾ ಚೆನ್ನಾಗಿ ಹೇಳ್ತೀರಾ. ನೀವ್ ಹೇಳಿದ್ದೆಲ್ಲ ನಡೀತದೆ.
ಇವತ್ತು ಡೇಟ್ ಚೆನ್ನಾಗಿಲ್ಲ ಅಂತ ಹೇಳಿದ್ 8ನೇ ತಾರೀಕು. ಹೌದ್ರಾ? ಹಾಗಾಗಿ ಇವತ್ತು ಏನಾಗ್ಬೋದೋ ಗೊತ್ತಿಲ್ಲ. ಇವತ್ತು ಅದು ತುಂಬಾ ಕೆಟ್ಟದಂತೂ ಆಗುತ್ತೆ, ಒಳ್ಳೇದಂತೂ ಆಗಕ್ಕಿಲ್ಲ. ನೇಮ್ ನನ್ನ ಪ್ರಕಾರ ಆರ್ಯ ಆದೇಶ್ ತುಂಬಾ ಚೆನ್ನಾಗಿರುತ್ತೆ. ನೇಮು ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಆರ್ಯ ಆದೇಶ್ ಇಲ್ಲ, ಆರ್ಯ ರೈನ್ ತುಂಬಾ ಚೆನ್ನಾಗಿರುತ್ತೆ. ಆರ್ಯ ರೈನ್ ಸಕ್ಕತ್ತಾಗಿರುತ್ತೆ, ಆರ್ಯ ಆದೇಶ್ ತುಂಬಾ ಸಕ್ಕತ್ತಾಗಿರುತ್ತೆ. ಇವೆರಡಲ್ಲಿ ಯಾವ್ದಾರ ರೆಡಿ ಸಕ್ಕತ್ತಾಗಿರುತ್ತೆ. ನೇಮು ಬಹಳ ಚೆನ್ನಾಗಿದೆ ಜಾತಕ. ನನಗಂತೂ ನೋಡಿ ಬಹಳ ಖುಷಿ ಆಯ್ತು. ಯಪ್ಪ, 3ನೇ ಮನೇಲಿ ಗುರು, 3ನೇ ಮನೇಲಿ ಚಂದ್ರ, 9ನೇ ಮನೇಲಿ ಬಹಳ ವಿಶೇಷವಾಗಿ ಗುರು ದೃಷ್ಟಿ ಶನಿ ಮೇಲೆ, ಶನಿ ದೃಷ್ಟಿ ಗುರು ಮೇಲೆ, ಕುಜ ಮತ್ತೆ ಶುಕ್ರ ಒಟ್ಟಿಗೆ ಇರೋದು ಪಂಚಮ ಸ್ಥಾನದಲ್ಲಿ ತುಂಬಾ ಸಖತ್ತಾಗಿದೆ. ಬಹಳ ವೈಬ್ರೇಷನ್. ಕುಜ ಮತ್ತೆ ಶುಕ್ರ ಅವರಿಬ್ರು ಒಟ್ಟಿಗೆ ಇದ್ರೇನೆ ಅವರು ವ್ಯಕ್ತಿ ಶ್ರೀಮಂತರಾಗ್ಬಿಡ್ತಾನೆ, 100% ಶ್ರೀಮಂತರಾಗ್ಬಿಡ್ತಾನೆ. ಕುಜನ್ಗೂ ಶುಕ್ರಗೂ ಇರೋ ಕಾಂಬಿನೇಷನ್ ಆ ಥರ 100%. ಆಮೇಲೆ ಮತ್ತೆ ಗುರು ಚಂದ್ರ ಒಟ್ಟಿಗೆ ಇರೋದು ಅದೊಂದು ಯೋಗ. ಬಹಳ ಚೆನ್ನಾಗಿದೆ ಜಾತಕ, ತುಂಬಾ ಸಖತ್ತಾಗಿದೆ. ಆದ್ರೆ ಒಂದು ವಿಶೇಷವಾಗಿ ಏನಪ್ಪಾ ಅಂದ್ರೆ ಇಲ್ಲಿ ಬಹಳ ಮಿರಾಕಲ್. ಸ್ವಲ್ಪ ವೈಫ್ನ ಜಾತಕವನ್ನ ಮದುವೆ ಮಾಡೋಕ್ಕಾಗದ್ರೆ ಜಾತಕವನ್ನ ಸ್ಟ್ರೆಂತ್ ಆಗಿರೋ ಜಾತಕನ ತಂದು ಮದುವೆ ಮಾಡ್ಕೋದು. ಯಾಕಂದ್ರೆ ಇಲ್ಲಿ ಹೆಂಡತಿಗೆ ಒಂದು ಸ್ವಲ್ಪ ತೊಂದರೆಗಳನ್ನ ಕಾಣ್ತಾ ಇರೋದ್ರಿಂದ ಮದುವೆ ಆಗೋ ಟೈಮಲ್ಲಿ ಅವ್ರ ಜಾತಕ ಸ್ಟ್ರೆಂತ್ ಇರೋ ಜಾತಕನ ತಂದು ಮದುವೆ ಮಾಡ್ರೆ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ತುಂಬಾ ಖುಷಿ ಆಯ್ತು ಇವತ್ತಿನ ಈ ಜಾತಕ ನೋಡಿ. ಯಾಕಂದ್ರೆ ತುಂಬಾ ಚೆನ್ನಾಗಿರ್ತಾರ. ನಾನು ಕೊಟ್ಟರೆ ಹೆಸರು ಯಾವ್ದಲ್ಲ ಒಂದು ಇಡೀ ಒಳ್ಳೇದಾಗ್ಲಿ. ಧನ್ಯವಾದಮ್ಮ. ಈಗ ಮತ್ತೊಬ್ರು ಕರೆ ಮಾಡಿದ್ದಾರೆ. ಪವಿತ್ರ ನಮಸ್ತೆ. ನಮಸ್ತೆ ಮೇಡಮ್. ಹೇಳಿಮ್ಮ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ ಬಗ್ಗೆ ಕೇಳ್ಬೇಕಿತ್ತು ಮೇಡಮ್. ನಮ್ದು ಡೇಟ್ ಆಫ್ ಬರ್ತ್ ಇಲ್ಲ, ಹಾ ಆದ್ರೆ ಮದ್ವೆ ಡೇಟ್ ಆಫ್ ಬರ್ತ್ ಹೇಳಿ ಕೇಳ್ಬೇಕಿತ್ತು ಮೇಡಮ್. ಗುರುಜಿ ಜೊತೆ ಮಾತಾಡ್ಬೇಕು. ಓಕೆ ಮಾತನಾಡಿಮ್ಮ, ಗುರುಜಿ ಅವ್ರ ಜೊತೆ ಮಾತನಾಡಿ. ನಮಸ್ತೆ ಗುರುಜಿ. ನಮಸ್ತೆ. ಎಷ್ಟು ಸರಿ ಫೋನ್ ಮಾಡ್ತೀರಿ ನೀವು? ಅಯ್ಯೋ ಸರ್, ನಾನು ಮಾಡಿ ನಂಗೆ ತುಂಬಾ ಲಾಸ್ ಆಗ್ಬಿಟ್ಟಿದೀನಿ. ನಾನು ನಿಮ್ ನೋಡ್ಬೇಕು ಅಂತ ಎಷ್ಟೊಂದ್ ಸರಿ ಟ್ರೈ ಮಾಡಿದೀನಿ, ಆಗ್ಲಿಲ್ಲ. ಹೌದಾ? ಯಾವ ಊರು? ನಾವು ನಂದಿನಿ ಲೆವೆಟಿಂದ ಮಾಡಿರೋದು ಸರ್. ನಂಗೆ ತುಂಬಾ ದುಃಖ ಆಗ್ತೈತೆ. ನಿಮ್ಮನ್ನ ಎಷ್ಟು ಸರಿ ಟ್ರೈ ಮಾಡಿದೀನಿ, ಸಿಗ್ಲೇ ಇಲ್ಲ. ಹೌದಾ? ಇರ್ಲಿ ಬಿಡಿ, ಸಿಗ್ತಲ್ಲ. ನಮ್ದು ಡೇಟ್ ಆಫ್ ಬರ್ತ್ ಎಲ್ಲ ಸರಿ ಇಲ್ಲ, ಆದ್ರೆ ನಮ್ದು ಮದ್ವೆ ಡೇಟ್ ಆಫ್ ಬರ್ತ್ ಹೇಳ್ತೀನಿ ಸರಿ ಹೇಳಿ. ಹೇಳಿ. 13/7/2005. 2005. ಎಷ್ಟು ಗಂಟೆ? ನಮ್ದು ಲವ್ ಮ್ಯಾರೇಜ್ ಸರ್, ಹಂಗಾಗಿ ಟೈಮ್ ಸರಿ ಇಲ್ಲ. ಅಲ್ಲ, ತಾಳಿ ಕಟ್ಟಿದ ಟೈಮು 5 ಗಂಟೆ ಸರ್. 5 ಗಂಟೆನಾ? ಬೆಳಗ್ಗೆನ ರಾತ್ರಿನ ಅಂತ ಗೊತ್ತಾಗಲ್ಲ. ಸಾಯಂಕಾಲ. ಅದನ್ನ ಯಾಕೆ ಸಂಜೆ ಹೊತ್ತು ಹೋದ್ರಿ ಆ ಟೈಮಲ್ಲಿ? ಅಮ್ಮ, ಇವಾಗ ಮನೇಲಿ ಯಾರು ಇದ್ದೀರಾ? ನಾವು, ನಮ್ಮ ಯಜಮಾನ್ರು, ನಮ್ಮ ಮಕ್ಳಿಬ್ರು ಸರ್. ಮನೇಲಿ ಏನ್ ಮಾಡ್ತಾರಮ್ಮ? ನಾವು ಗಾರ್ಮೆಂಟ್ಸ್ ಸರ್, ಇಬ್ರು ಗಾರ್ಮೆಂಟ್ಸ್ ಅಲ್ಲಿ ವರ್ಕ್ ಮಾಡೋದು. ಎಲ್ಲಿ ಅದೇ ಏರಿಯಾನಾ? ನಂದಿನಿ ಲೆವೆಟೆ. ಮೂಲ ಯಾವ ಊರ್ ತಾಯಿ ನೀವು? ನಮ್ದು ಮಳವಳ್ಳಿ ಸರ್. ನಮ್ದು ಯಜಮಾನ್ರದ್ ಬಂದು ಮಾಗಡಿ ಹತ್ರ. ಇವಾಗ ಕೇಳಿ ಅಮ್ಮ, ಏನ್ ಕೇಳ್ಬೇಕು ಅಂತ ಇದ್ರೆ ನಿಮ್ಮ ಮನಸ್ಸಲ್ಲಿ? ಏನ್ ಮಾಡಿದ್ರು ನಮ್ಗೆ ಕೈ ಹತ್ತಾ ಇಲ್ಲ, ಚೆನ್ನಾಗಿರಕ್ ಆಗ್ತಾ ಇಲ್ಲ. ನಾವು ನೆಮ್ಮದಿನೇ ಇಲ್ಲ ಸರ್. ದುಡ್ಡು ಎಷ್ಟು ಏನ್ ಮಾಡಿದ್ರು ವರ್ಕ್ ಆಯ್ತಾ ಇಲ್ಲ ನಮ್ಗೆ. ಎಲ್ಲ ಲಾಸ್ ಮಾಡೋದೇ ಆಗೋಯ್ತು ನಮ್ಗೆ. ತುಂಬಾ ಬೇಜಾರಾಗ್ಬಿಟ್ಟೈತಿ. ಕ್ಲಾಸ್ ಬರೋಣ ಅಂದ್ರೆ ಅಷ್ಟೊಂದು ಕೆಪಾಸಿಟಿ ಇರ್ಲಿಲ್ಲ, ಅದಕ್ಕೆ ಬರಕ್ ಆಗ್ಲಿಲ್ಲ ಸರ್. ನಾನು ಪರವಾಗಿಲ್ಲ, ಬಂದ್ ಜಾಯ್ನ್ ಆಗಿ. ನಾನು ನೀವು ಫ್ರೀ ಕೂಡ ಕೇಳ್ತೀನಿ. ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಸರ್ ಇದ್ರಲ್ಲಿ? ಯಾವ ನಂಬರ್? ನಿಮ್ ಪರ್ಸನಲ್ ನಂಬರ್ ಕೊಟ್ಟಿದ್ರೆ ನಾನು ಮಾತಾಡ್ತಾ ಇದ್ದೆ ಸರ್. ಪರ್ಸನಲ್ ನಂಬರ್ ಕೊಟ್ರೆ ತೊಂದರೆ ಆಗುತ್ತೆ. ಆಗಲ್ಲ ಸರ್, ಹಂಗಂತಲ್ಲ. ನೋಡ್ತಾ ಇದ್ದೆ. ಯಾಕೆ ಹೇಳ್ತಿದ್ರೆ, ನಮ್ಗೆ ಯಾವಾಗ್ಲೂ ಏನಾಗುತ್ತೆ, ಟೈಮೇ ಇರಲ್ಲ. ಆಮೇಲೆ ಏನಾಗುತ್ತೆ ತುಂಬಾ ನಮ್ಗೆ, ಯಾಕಂದ್ರೆ ನನ್ನ ಫೋನ್ ರಿಸೀವ್ ಮಾಡಕ್ಕೇನೆ 10 ಜನ ಕೆಲ್ಸಕ್ಕೆ ಇಟ್ಕೊಂಡಿದ್ದೀನಿ ನಮ್ಮ ಆಫೀಸಲ್ಲಿ. 10 ಜನ ಇದ್ದಾರೆ, ಉತ್ತರ ಕೊಡ್ತಾರೆ. ಅವರು ಕೂಡ ಖಂಡಿತ ಕೂಡ ನಿಮ್ಗೆ ನಾನು 100% ಫ್ರೀ ಕೂಡ ಕೇಳ್ತೀನಿ. ದಯವಿಟ್ಟು ಇವತ್ತೇ ಬಂದು ನೀವು ನೋಂದಾಯಿಸ್ಕೊಳ್ಳಿ. ನೀವು ಚಾಮರಾಜಪೇಟೆ ನನ್ನ ಆಫೀಸು ಸ್ಕ್ರೀನ್ ಮೇಲೆ ಹೋಗ್ತಾ ಇದೆ ನಂಬರು. ಮುಂದಿನ ತಿಂಗಳು 6ನೇ ತಾರೀಕು ನೀವು ದಯವಿಟ್ಟು ನೀವು ಫ್ರೀ ಕೊಡಮ್ಮ ಅಂತ ಹೇಳ್ತೀನಿ. 100% ನೀವು ಬಂದು ಜಾಯ್ನ್ ಆಗಿ. ನೀವು ಮಾಡೋದು ಕ್ಲಾಸ್ 4 days ಇರುತ್ತೆ. ದಯವಿಟ್ಟು ನೀವು ಜಾಯ್ನ್ ಆಗಿ, ನಿಮ್ಗೆ ಫ್ರೀ ಕೊಡಕ್ಕೆ ಹೇಳ್ತೀನಿ. ಯಾಕಂದ್ರೆ ನಿಮ್ಗೆ ನೀವು ಕಷ್ಟ ಅಂತ ಹೇಳ್ತಾ ಇದ್ದೀರಾ ನೋಡಿ. ತುಂಬಾ ಜನ ಅದನ್ನ ಕಲ್ತು ಆಫೀಸ್ ಮಾಡೋರಿದ್ದಾರೆ. ಇಲ್ಲ, ನೀವು ಕಷ್ಟಕ್ಕೋಸ್ಕರ ನಾನು ಕಲ್ತ್ಕೊಳ್ತೀನಿ. 100% ನೀವು ಕಲ್ತ್ಕೊಳ್ಳಿ. ನಿಮ್ಮ ಹೆಸರೇನು? 100% ಬೈರೇಗೌಡ ಅಂತ. ಏನು ಹೇಳಿಮ್ಮ? ಪವಿತ್ರ ಬೈರೇಗೌಡ. ನಮ್ಮ ಯಜಮಾನ್ ಹೆಸರು ಬೈರೇಗೌಡ ಸರ್. ಪವಿತ್ರ ಅವರೇ. ಸರ್, ಹಾಗಾಗಿ ನಿಮ್ಗೆ ಕರೆಕ್ಟಾಗಿ ನೀವು 100% ನೀವು 9ನೇ ತಿಂಗಳ ನಂತರ ನಿಮ್ಮ ಜಾತಕ ತುಂಬಾ ಬದಲಾವಣೆ ಆಗುತ್ತೆ.
ಸಖತ್ ಲಕ್ಕನ್ನ ಕಾಣ್ತೀರಾ. 100% ಬರ್ದಿಟ್ಟು ಕೇಳಿ. ನಾನು ನಿಮಗೆ ಫ್ರೀ ಕೂಡ ಕೇಳ್ತೀನಿ. ಇವತ್ತೇ ಬಂದು ನೀವು ಬರೆಸ್ಕೋಬೇಕು. ಆಮೇಲೆ ಅವತ್ತು ಗಿಜಿ ಬಿಜ್ಜಿ ಅನ್ನೋದು ಇವತ್ತು ಸೋಂಬೇರಿ ಬೀಳ್ಬೇಡಿ. ದಯವಿಟ್ಟು ಇವತ್ತು ಬರೆಸ್ಕೊಂಡು ಹೋಗ್ಬೇಡಿ, ತಲೆನೋವು ಕಮ್ಮಿ ಆಗುತ್ತೆ. 100% ಇವತ್ತು ಬಂದು ಚಾಮರಾಜಪೇಟೆ ಉಮ್ಮಟ ಕ್ಷೇತ್ರ ನೀವು ಬರೆಸ್ಕೋಗಿ. ನಿಮ್ಮ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗುತ್ತೆ. 9ನೇ ತಿಂಗಳು ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ನ್ಯೂಮರಾಲಜಿ ಕ್ಲಾಸನ್ನು ಈ ಸರಿ ಯಾರು ಬಂದು ಕಲಿತಾರೋ ಅವರೆಲ್ಲ ಪುಣ್ಯ ಮಾಡಿರ್ತಾರೆ. ಯಾಕಂದ್ರೆ ಮುಂಚೆ 4 ದಿವಸದಲ್ಲಿ ಕೈರೇಖೆ, ಪಾಮಿಸ್ಟ್ರಿ, ವಾಸ್ತು, ನ್ಯೂಮರಾಲಜಿ, ಅಸ್ಟ್ರಾಲಜಿ ಎಲ್ಲವೂ ಹೇಳ್ಕೊಡ್ತಾ ಇದ್ದೆ. ಈ ಸರಿ ಹಂಗಲ್ಲ. 4 ಡೇಸ್ ಬರೀ ನ್ಯೂಮರಾಲಜಿ. 4 ಡೇಸ್ ನ್ಯೂಮರಾಲಜಿಲಿ ಒಳ್ಳೆ ರೈಟಿಂಗ್ ಬೋರ್ಡ್ ಮೇಲೆ ಬರೆದು 100% ನ್ಯೂಮರಾಲಜಿನ ಇನ್ನೊಬ್ಬ ಈ ಊರಲ್ಲಿ ಯಾವನು ಹೇಳ್ಕೊಡ್ಬಾರ್ದು ಆ ಮಟ್ಟಕ್ಕೆ ಹೇಳ್ಕೊಡ್ತೀನಿ. 100% ಇಡೀ ಜಗತ್ತಲ್ಲಿ ಯಾವನು ಹೇಳ್ಕೊಡ್ಬಾರ್ದು ಹಂಗೆ ಹೇಳ್ಕೊಡ್ತೀನಿ. ಬಂದು ಕಲಿಯೋದು ನಿಮ್ಮ ಇಷ್ಟ. ನಿಮಗೆ ಫ್ರೀ ಕೊಟ್ಟಿದ್ದೀನಿ, ಬಂದು ಕಲ್ತ್ಕೊಳ್ಳಿ. ಯಾರ್ಯಾರಿಗೆ ಅರ್ಹತೆ ಇದೆ ಬಂದು ಕಲ್ತ್ಕೊಳ್ಳಿ. 100% ಜ್ಯೋತಿ ನ್ಯೂಮರಾಲಜಿ ಕಲ್ತ್ಕೊಬಿಟ್ರೆ ಇನ್ ಲೈಫಲ್ಲಿ ಯಾವತ್ತೂ ಕೂಡ ಯಾರ ಹತ್ರ ಜ್ಯೋತಿಷ ಕೇಳ್ಬಿಡ ಹಂಗೆ ಹೇಳ್ಕೊಡ್ತೀನಿ. ಧನ್ಯವಾದಗಳು ಪವಿತ್ರ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಇನ್ನು ಆರ್ಯವರ್ಧನ್ ಹೇಳ್ತಾ ಇದ್ರು, ಖಂಡಿತವಾಗ್ಲೂ ನಿಮಗೆ ಉಚಿತವಾದಂತಹ ಕ್ಲಾಸಸ್ ಅನ್ನ ಅವರು ಒದಗಿಸ್ಕೊಡ್ತಾರೆ. ನೀವು ಕ್ಲಾಸಸ್ ಅನ್ನ ಅಟೆಂಡ್ ಆಗಬಹುದು. ಜೊತೆಗೆ ಸಮಸ್ಯೆ ಏನಿರುತ್ತೆ ಎಲ್ರಿಗೂ ಕೂಡ ಸಹಜವಾಗಿರುತ್ತೆ. ಸೊ ಈ ಸಮಸ್ಯೆಯಿಂದ ಯಾವ ರೀತಿ ನಾವು ಹೊರಗಡೆ ಬರಬೇಕು ಅನ್ನೋದನ್ನ ಯೋಚನೆ ಮಾಡಬೇಕಾಗತ್ತೆ. ಧೃತಿ ಕೆಡ್ಬೇಡಿ, ಒಳ್ಳೇದಾಗುತ್ತೆ. ಈಗ ಕಾರ್ಯಕ್ರಮದಲ್ಲಿ ಒಂದು ವಿರಾಮದ ನಂತರ ಮತ್ತಷ್ಟು ವಿಚಾರಗಳು. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಹರಿವರ್ಧನ್ ಅವರೇ, ಸಮಸ್ಯೆಗಳು ಎಲ್ರಿಗೂ ಕೂಡ ಬರುತ್ತೆ. ಆ ಸಮಸ್ಯೆಗಳಿಂದ ಹೇಗೆ ಹೊರಗಡೆ ಬರಬೇಕು ಅನ್ನೋದನ್ನ ಯೋಚನೆ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದೆ. ಸೊ ಅದಕ್ಕೂ ಕೂಡ ನಾನು ನಿಮ್ ಜೊತೆ ಮಾತನಾಡಿ ಕೇಳ್ತೀನಿ ಪರಿಹಾರವನ್ನ. ಅದಕ್ಕೂ ಮೊದಲು ಕಾಲರ್ ಹಿಡಿದಾರೆ, ಮಾತನಾಡ್ಸೋಣ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ಮಮತಾ ಅಂತ ಹೇಳಿ ಮುಂಬೈಯಿಂದ. ಹೇಳಿ ಮಮತಾ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ನಿಮ್ಮ ಹುಟ್ಟಿದ ದಿನಾಂಕ, ಸಮಯ ತಿಳಿಸ್ಕೊಡಿಮ್ಮ, ನಿಧಾನವಾಗಿ ಹೇಳಿ. ಓಕೆ. 31 ಜನವರಿ 31/1/1972. 1972. ಟೈಮಿಂಗ್ಸ್ ರಾತ್ರಿ 10:30 11 ಸರ್. ರಾತ್ರಿ 10:30 11? ಹಾ ಮೇಡಮ್. ಓಕೆ ಮಾ, ಮಾತನಾಡಿ ಈಗ. ಗುರುಜಿ ನಮಸ್ಕಾರ. ನಮಸ್ಕಾರ. ನನಗೆ ಮುಂದಿನ ಡೇಂಜರ್ ಡೇಟ್ಸ್ ಎಲ್ಲ ಕೇಳಿದಂಗೆ ನಂದು ಮುಂದಿನ ವರ್ಷ ಡೇಂಜರ್ ಆಗುತ್ತೆ. ನಮ್ಮ ಮನೆಗೆ ಇದ್ದೋದೆಲ್ಲ ಹೆಚ್ಚು ಕಡಿಮೆ 17, 31, 13, 16 ಹಿಂದೆ ಇದೆ. ಹಿಂಗಾಗಿ ನನಗೆ ತುಂಬಾ ಭಯ ಆಗ್ತಾ ಇದೆ. ಅದಕ್ಕೆ ನಂದು ಕುಂಡಲಿ ನೋಡ್ಬಿಟ್ಟು ನನಗೆ ದಶೆ ಇರುತ್ತೆ ಮುಂದಿನ ವರ್ಷ 18ರಲ್ಲಿ. ಅದಕ್ಕೆ ಹೆಂಗಿದೆ ಮತ್ತೆ ಫ್ಯೂಚರ್ ಹೆಂಗಿದೆ ಅಂತ ಸ್ವಲ್ಪ ಹೇಳಿದ್ರೆ ಒಳ್ಳೇದಾಗ್ತಿತ್ತು ಗುರುಜಿ. ಒಂಚೂರು ಸೌಂಡ್ ತುಂಬಾ ಕಿರಿಕಿರಿ ಆಯ್ತು. ನಿಧಾನಕ್ಕೆ ನೀಟಾಗಿ ಒಂದ್ಸರಿ ರಿಪೀಟ್ ಮಾಡಿ ನಿಮ್ಮ ಪ್ರಾಬ್ಲಮ್ ಎಲ್ಲ. ಹೌದು ಸರ್. ಸೌಂಡ್ ಜಾಸ್ತಿ ಕೊಡಿ. ಹ್ಞೂ ಸರ್. 2018ರಲ್ಲಿ 2, 4, 7, 8 ಡೇಂಜರ್ ನಂಬರ್ ಆಗುತ್ತೆ. ಅದ್ರ ಪ್ರಕಾರ ನಮ್ಮ ಮನೆಗೆ ಇದ್ದವ್ರು ಎಲ್ಲಾರ್ಗು ಇದೇ ಡೇಟೇ ಬರುತ್ತೆ ಸರ್. 13, 31, 17, ಆಮೇಲೆ 16. ಹಿಂಗಾಗಿ ನಾನು ಎಲ್ಲರಿಗೂ ಡೇಂಜರ್ ಕಾಣ್ತಾ ಇರೋದ್ರಿಂದ ನನಗೆ ಅಟ್ಲೀಸ್ಟ್ ಹಂಗಿದೆ ಅಂತ ನೋಡ್ತಿರ್ಕೋಬೇಕಾಗಿತ್ತು ಗುರುಜಿ. ಅಂದ್ರೆ ನಿಮ್ಗೆ ನಾವ್ ಹೇಳೋ ನಂಬರ್ ಮೇಲೆ ಬಹಳ ನಂಬಿಕೆ ಇದೆ. ಏನ್ ಸರ್ ಇಷ್ಟೆಲ್ಲ ಖರೆ ಆಗ್ಬೇಕಾದ್ರೆ ನಂಬಿಕೆ ಇಲ್ಲ ಅಂತ ಹೆಂಗ್ ಹೇಳಕ್ ಸಾಧ್ಯ? ತಮಗ್ ದೊಡ್ಡ ನಮಸ್ಕಾರ. ಇಷ್ಟೆಲ್ಲ ನೀವು ಹೇಳೋದೇ ನಡೀತಾ ಇರ್ಬೇಕಾದ್ರೆ ನೀವು ಹೇಳೋದ್ರಲ್ಲಿ ನಂಬಿಕೆ ಇಲ್ಲ ಅಂತ ಹೆಂಗ ಅನ್ನಕ್ ಸಾಧ್ಯ? ಅದೇ ನೀವು ಇದ್ದಿನ ಹೇಳಿದ್ರೆ ನನಗೆ ಭಯ ಆಗತ್ತೆ ಅಂತ. ಇವಾಗ ನನಗೆ ಭಯ ಆಗ್ಬಿಟ್ಟಿದೆ ಎಲ್ಲ ಗೊತ್ತಾದ್ಮೇಲೆ. ಅಯ್ಯಪ್ಪ ಏನ್ ಹಿಂಗಾಯ್ತಲ್ಲ ಅಂತ. ತಿಳ್ಕೊಳ್ಳೋದ್ರ ಮೇಲೆ ತುಂಬಾ ಭಯ ಆಗುತ್ತಲ್ಲ. ಹೌದು ಸರ್. ನೀವು ಹೇಳ್ತೀರಿ ನಗು ಬರ್ತದೆ, ಹಿಂಗ್ಯಾಕಂತಾರಪ್ಪ ಎಲ್ಲರಿಗೂ ತಂದೆ ನೀರಿಗೇನು ಅಂತ. ಅದ್ರ ನಿಜವಾಗ್ಲೂ ಮುಂದಿನ ಗೊತ್ತಾದಾಗ ಮನುಷ್ಯಗೆ ಅಗಾಧವಾದ ಭಯ ಆಗತ್ತೆ. ಅದಕ್ಕೆ ನನಗೆ ಕೂಡ ನಂದು ಅಟ್ಲೀಸ್ಟ್ ಮುಂದಿಂದ ಇವತ್ತು ಚೆನ್ನಾಗಿದೆ, ಶುಕ್ರ ದಿವಸ ಇದೆ. ಮುಂದಿಂದ ಅಟ್ಲೀಸ್ಟ್ ಲೈಫ್ ಹೆಂಗಿರುತ್ತೆ ಅನ್ನೋದು ತಮ್ಮಿಂದ ತಿಳ್ಕೋಬೇಕಾಗಿತ್ತು. ಒಳ್ಳೆದಕ್ಕೆ ಯಾವಾಗಿರುತ್ತೆ ನನಗೆ 14 ವರ್ಷ 18 ವರ್ಷ ಅಂತ ಹೇಳ್ತಿರ್ತಿರಲ್ಲ, ಅದು ಯಾವಾಗಿಲ್ಲ ಅಂತ. ನನ್ನ ಮಗ ನಕ್ಷತ್ರ ಸಿಂಹರಾಶಿ. 100% ನಿಮ್ಮ ಜಾತಕ ತುಂಬಾ ಪವರ್ಫುಲ್ ಆಗಿದೆ. ಕುಜ 8ನೇ ಮನೆಯನ್ನು ಬಲವಾಗಿದ್ದಾನೆ. 8ನೇ ಮನೆ ದಶೆ ಸಖತ್ ಪವರ್ಫುಲ್ ಆಗಿದೆ. ಬಹಳ ಮಿರಾಕಲ್. ಒಂದು ಕುಜ ಬಹಳ ಪವರ್ಫುಲ್ ಆಗಿ ಒಳ್ಳೆ ಸ್ಥಾನದಲ್ಲೇ ಇದ್ದಾನೆ. ನೀವು ಭಯ ಪಡಬೇಡಿ. ಅದಾದ್ಮೇಲೆ ತುಂಬಾ ವಿಶೇಷವಾಗಿ ಕುಜ ದಶೆಯಲ್ಲಿ ಕುಜ ಶಾಂತಿ ಮಾಡಿಸಿ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಒಂದು ರಾಹು ಶಾಂತಿ ಮಾಡಿಸಿ ಸಖತ್ ರಿಸಲ್ಟ್ ಬರುತ್ತೆ. ಯಾಕಂದ್ರೆ ತುಂಬಾ ಪವರ್ಫುಲ್ ಆಗಿ ಇವೆರಡು ಶಾಂತಿ ಮಾಡಿಸಿ ಸಖತ್ ಲಕ್ ಬರುತ್ತೆ. ತುಂಬಾ ನಿಮ್ಮ ಲಕ್ಕಿ ನಂಬರ್ 6 ಹೆವಿ ಫಾಲೋ ಮಾಡಿ. ತುಂಬಾ ರಾಜಯೋಗ ಬರುತ್ತೆ. ನಿಮ್ಮ ಫೇವರೇಟ್ ನಕ್ಷತ್ರನ ಹೆಚ್ಚಾಗಿ ಬಹಳ ವಿಶೇಷವಾಗಿ ನಿಮ್ಮ ಫೇವರೇಟ್ ನಕ್ಷತ್ರ ರಾಹು ನಕ್ಷತ್ರನ ಹೆಚ್ಚಾಗಿ ಫಾಲೋ ಮಾಡಿ. ಶುಕ್ರ ನಕ್ಷತ್ರ ಅಷ್ಟು ರಿಸಲ್ಟ್ ಬರಲ್ಲ. ಹಾಗಾಗಿ ಶುಕ್ರ ಸಂಪತ್ತಾರೆ ಆಗ್ತಾನೆ. ಸಂಪತ್ತಾದ್ರೂ ಕೂಡ ಪ್ರಯೋಜನ ಇಲ್ಲ. ಅದ್ರ ಪರಿವರ್ತನೆ ರಾಜಯೋಗದಿಂದ ಬಹಳ ಸಕ್ಸಸ್ ಇದೆ. ನಿಮ್ಮ ಮನೇಲಿ ಒಂದು ಇಂದ್ರನಿಲ್ಲ, ಒಂದು ಡೈಮಂಡ್ ಇಡೀ ಮನೆಯಲ್ಲಿ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಇಲ್ಲ ಎಳ್ಳು ಮತ್ತೆ ಅವರೆಕಾಳು ಹಿಡಿ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಒಳ್ಳೇದಾಗಲಮ್ಮ.
ಧನ್ಯವಾದ ಮಮತಾ, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ. ಇನ್ನು ಸಾಕಷ್ಟು ತಿಳ್ಕೊಂಡಿದ್ದೀರಾ ನೀವು ಈ ಒಂದು ಸಂಖ್ಯಾಶಾಸ್ತ್ರದ ಕುರಿತಾಗಿ. ಸೊ ಕ್ಲಾಸಸ್ ಅನ್ನ ಅಟೆಂಡ್ ಆಗಿರಬಹುದು ಅಂತೇಳಿ ಅನ್ಕೊಳ್ತೀನಿ. ಸೊ ಕ್ಲಾಸಸ್ ಅನ್ನ ಅಟೆಂಡ್ ಆಗಿದ್ದಾರೆ ಇವರು ಅಂತ ಅನ್ಕೊಳ್ತೀನಿ ಹರಿವರ್ಧನ್ ಅವರೇ. ಯಾಕೆಂತಂದ್ರೆ ಇಷ್ಟೊಂದು ಪರಿಪಕ್ವತೆ ಬರೋದಕ್ಕೆ ಸಾಧ್ಯ ಯಾವಾಗ ಅಂತಂದ್ರೆ ತಿಳ್ಕೊಂಡವಾಗ. ಇವ್ರು ಹೇಳಿದೊಂದು ಮಾತು ಬಹಳ ಬಹಳ ಇಷ್ಟವಾಯ್ತು. ಒಂದು ಮಾತು ಮುಂಚೆ ಗೊತ್ತಿರಲಿಲ್ಲ, ತಿಳ್ಕೊಂಡ್ಮೇಲೆ ಭಯ ಬಂದಂತ. ನಾನು ಎಷ್ಟು ತಿಳ್ಕೊಂಡು ಎಷ್ಟು ಹತ್ತಿದ್ದೀನಿ, ಎಷ್ಟು ನೊಂದಿದ್ದೀನಿ ನನಗೊಬ್ಬನಿಗೆ ಗೊತ್ತು. ಇದು ತಿಳ್ಕೊಂಡು ಇದ್ದಿದ್ರೆ ತುಂಬ ಚೆನ್ನಾಗಿತ್ತು ಅಂತ ಅನ್ಸುತ್ತೆ. ಖಂಡಿತ ಕೂಡ 100% ಹೇಳ್ತೀನಿ ಕೇಳಿ. ನಾನು ನ್ಯೂಮರಾಲಜಿ ಕ್ಲಾಸನ್ನ ನನಗೋಸ್ಕರ ಏನು ಮಾಡ್ತಾ ಇಲ್ಲ, ಕ್ಲಾಸು ನಿಮಗೋಸ್ಕರ ಮಾಡ್ತಾ ಇದ್ದೀನಿ. ತುಂಬ ಜನ ನಾನು ಕ್ಲಾಸ್ ಮಾಡೋದು ಇಷ್ಟ ಇಲ್ದೇ ಅಡಚಣೆ ಮಾಡಿದ್ರು. ಆ ಅಡಚಣೆಗೋಸ್ಕರನೇ ಧೈರ್ಯ ಮಾಡ್ತಾ ಇದ್ದೀನಿ. ಮತ್ತೆ ಅಡಚಣೆ ಮಾಡೋದು ನನಗೇನು ಭಯ ಇಲ್ಲ. ಖಂಡಿತ ಕೂಡ ನಾನು ಇರೋವರೆಗೂ ಒಂಥರ ಪಕ್ಷ ಇದ್ದಂಗೆ. ಈ ವರ್ಷ ಗೆಲ್ತೀವಿ, ಮುಂದಿನ ವರ್ಷ ಸೋಲ್ತೀವಿ, ಹಂಗಂತ ನಾವು ಪಕ್ಷ ಬಿಡೋಕ್ಕಾಗಲ್ಲ, ಹಂಗಂತ ನಾವು ಜ್ಯೋತಿಷ ಮರೆಯೋಕ್ಕಾಗಲ್ಲ, ನ್ಯೂಮರಾಜಿನ ಬಿಡ್ಕೊಡೋಕ್ಕಾಗಲ್ಲ. ಯಾಕಂದರೆ ಇವೆರಡು ನನಗೆ ತಂದೆ ತಾಯಿ ಇದ್ದಂಗೆ. 100% ಬೇರೆ ಜ್ಯೋತಿಷರಿಗೆಲ್ಲರಿಗೂ ನನ್ನ ಮೇಲೆ ಕಂಡು ಬಂದರೂ ನನಗೇನು ಬೇಜಾರ ಇಲ್ಲ. ಬೇಕಾಗಿತ್ತಿದ್ದು ಬಂತು, ಸಂತೋಷ, ಸ್ವೀಕರಿಸ್ತೀನಿ. ಈ ಸರಿ ನನಗೆಲ್ಲವೂ ಮಾಹಿತಿ ಗೊತ್ತಾಗುತ್ತೆ. ಯಾರೇ ಎಲ್ಲಿ ಮೀಟಿಂಗ್ ಮಾಡಿದ್ರು ನನಗೆ ಅರ್ಥ ಆಗುತ್ತೆ. ಹಾಗಾಗಿ ನ್ಯೂಮರಾಲಜಿ ಕ್ಲಾಸನ್ನು ಈ ಸರಿ 6ನೇ ತಾರೀಕು ಮುಂದಿನ ತಿಂಗಳು ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಲಿತೀರಾ. ಹಳಬ್ರು ಕೂಡ ಬಂದು ಜಾಯಿನ್ ಆಗ್ಬೋದು. ಹಳಬ್ರಿಗೂ ಒಂದು ರೈಟ್ ನೈಟ್ ಕೊಡ್ತೀನಿ. ಹಳಬ್ರಿಗೂ ಕೂಡ ನೀವು ಇನ್ನೂ ಎನಿ ಟೈಮ್ ಪ್ರಾಕ್ಟೀಸ್ ನೋಡಿ. ತೆಂಡೂಲ್ಕರ್ ಅಷ್ಟು ವ್ಯಕ್ತಿ ಆಗಿದ್ರು ಕೂಡ ಕ್ರಿಕೆಟ್ ಪ್ಲೇಯರು, ಅವ್ರಿಗೂ ಕೂಡ ಒಬ್ಬ ಕೋಚ್ ಇದ್ರು. ಹಾಗಾಗಿ ಇವತ್ತು ವಿರಾಟ್ ಕೊಹ್ಲಿ ಆ ಮಟ್ಟಕ್ಕೆ ಫೇಮಸ್ ಆದ್ರು ಕೂಡ ಅವ್ರಿಗೂ ಒಬ್ಬ ಕೋಚ್ ಇದ್ರು. ಖಂಡಿತ ಕೂಡ ಅವ್ರ ಪ್ಲೇಯರ್ ಅಂತಲ್ಲ, ಎಷ್ಟು ಪ್ರಾಕ್ಟೀಸ್ ಮಾಡಿದ್ರು ಕೂಡ ಅದು ನಿಮಗೆ ವೈಬ್ರೇಷನ್ ತಂದು ಕೊಡುತ್ತೆ. ಹಾಗಾಗಿ ನೀವು ಹಳಬರು ಕೂಡ ನೋಂದಾಯಿಸ್ಕೋಬಹುದು. ಹಳಬರಿಗೆ ಇರೋದ್ರಲ್ಲಿ ಅದ್ರಲ್ಲಿ ಆಫ್ ರೈಟ್ ಹಾಕೊಟ್ಟಿರ್ತೀನಿ. ಆಫ್ ರೈಟಲ್ಲಿ ನೀವು ಬಂದು ಜಾಯಿನ್ ಆಗ್ಬೋದು. 100% ಬಂದು ಕಲೀರಿ. ಎಸ್, ಖಂಡಿತವಾಗ್ಲೂ. ಸೊ ಹೇಳ್ತಾ ಇದ್ದಾರೆ ಹರಿವರ್ಧನ್ ಅವರು ಯಾವೆಲ್ಲ ರೀತಿಯಾದಂತಹ ಕ್ಲಾಸಸ್ ಅನ್ನ, ಜೊತೆಗೆ ಏನೆಲ್ಲ ವಿಷಯಗಳನ್ನ ಕ್ಲಾಸಸ್ ಅಲ್ಲಿ ಕಲಿಸ್ಕೊಡ್ಲಾಗುತ್ತೆ ಅಂತ ಹೇಳ್ಬಿಟ್ಟು ನೀವು ಕೂಡ ಈ ಕ್ಲಾಸ್ ಅನ್ನ ಅಟೆಂಡ್ ಆಗಿ ನಿಮಗೆ ಸಂಖ್ಯಾಶಾಸ್ತ್ರ ಆಗಿರ್ಬೋದು, ಜ್ಯೋತಿಷ್ಯ ಆಗಿರ್ಬೋದು, ಈ ಇದೆಲ್ಲದಕ್ಕೆ ಸಂಬಂಧಪಟ್ಟಂತಹ ಒಂದು ವಿಷಯಗಳನ್ನ ನೀವು ಕೂಡ ತಿಳ್ಕೊಳ್ಬಹುದು. ಜೊತೆಗೆ ಸಮಸ್ಯೆಗಳೇನಿರುತ್ತೆ ಆ ಸಮಸ್ಯೆಗಳಿಗೆ ನೀವೇ ಪರಿಹಾರವನ್ನ ಕಂಡುಕೊಳ್ಬಹುದು. ಅಂತಂದ್ರೆ ಯಾವಾಗ ನಮಗೆ ಒಳಿತಾಗುತ್ತೆ, ಯಾವಾಗ ಕೆಡುಕಾಗುತ್ತೆ, ಎಲ್ಲ ವಿಷಯದ ಕುರಿತಾಗಿ. ಇನ್ನು ಹರಿವರ್ಧನ್ ಅವರನ್ನ ನೀವು ನೇರವಾಗಿ ಭೇಟಿ ಆಗಬೇಕು ಅಂತ ಹೇಳಿದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಹೋಗ್ತಾ ಇರುವಂತಹ ನಂಬರ್ಗಳನ್ನ ನೋಡಿ ಅವರನ್ನ ನೇರವಾಗಿ ಸಂಪರ್ಕ ಮಾಡಿ ಎಲ್ಲಾ ರೀತಿಯಾದಂತಹ ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನ ಕಂಡುಕೊಳ್ಬಹುದು. ಹರಿವರ್ಧನ್ ಅವರೇ, ಧನ್ಯವಾದಗಳು. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ರಿ. ನಮಸ್ಕಾರ. ಎಲ್ಲರೂ ಬಂದು ಕ್ಲಾಸಿಗೆ ಜಾಯಿನ್ ಆಗಿ. ನನ್ನ ಮನಸ್ತುಪ್ತಾಗಿ ಹೇಳ್ತಾ ಇದ್ದೀನಿ, ಬೇರೆ ತರ ಜ್ಯೋತಿಷ ಕೂಡ ಬೇರೆ ತರ ಕ್ಲಾಸ್ ಮಾಡಲ್ಲ. ನನ್ನ ಹೃದಯಪೂರ್ವಕವಾಗಿ ನಿಮಗೆ ಕ್ಲಾಸ್ನ ಮಾಡಿ ಕಲಿಸ್ಕೊಡ್ತೀನಿ. ಈ ಸರಿ ಕಲ್ತರು ಎಲ್ಲರೂ ಕೂಡ ಟಿವಿ ಬಂದು ಮಾತಾಡ್ಬೋದು, ಹೇಗೆ ಕಲಿಸ್ಕೊಟ್ರು ಅಂತ. 100% ಚೆನ್ನಾಗಿ ಹೇಳ್ಕೊಡ್ತೀನಿ. ಎಲ್ಲರೂ ಬಂದು ಕಲೀರಿ. ಇದು ಈ ಹೊತ್ತಿನ ಜ್ಯೋತಿಷ್ಯ ಹೀಗೂ ಉಂಟೆ 159. ನಮಸ್ಕಾರ.